ಉಳ್ಬೇಕಾಗಿದ್ದು ಆಯಾ ಪೀಠಾಧೀಶರ ಒಂದು ಏನಪ್ಪ ಅಂದ್ರೆ ಅವರ ಹಕ್ಕೂ ಹೌದು ಕರ್ತವ್ಯನೂ ಹೌದು. ಅದು ಮಾಡದಿದ್ದ ಇಂಥದ್ದು ಬರ್ತದೆ. ಈಗ ನೋಡ್ರಿ ಏನೋ ಒಂದಿಷ್ಟು ಭಕ್ತರು ಮಠಕ್ಕೆ ಒಳ್ಳೇದಾಗಲಪ್ಪ, ಜನ ಮಕ್ಕಳು ಕಲೀಲಿಲ್ಲ, ಒಂದು ಬೆಳೀಲಿ, ಅನುಕೂಲ ಆಗಿಲ್ಲ ನಮಗಂತೇಳಿ ದಾನ ಕೊಡ್ಲಿರ್ತಾರೆ, ಮತ್ತೆ ಮಾಡ್ತಾರೆ. ಸ್ವಾಮೀಜಿಗಳಂತೆ ದುಡ್ಲಿಕ್ಕೆ ಹೋಗೋದಿಲ್ಲ, ಏನಿಲ್ಲ, ಅವ್ರ ಆಸ್ತಿಲಿದ್ದು ಬರಬೇಕಪ್ಪ ಅಂದ್ರೆ ಅದು ಇದ್ದಂಥ ಆಸ್ತಿಗಳನ್ನು ಏನು ಮಠಕ್ಕೆ ಹಿಂದಿಂದ ಇರ್ತದೆ, ಆಸ್ತಿ ಜೊತೆಗೆ ಯಾರಾದರೂ ಒಂದು ಸ್ವಲ್ಪ ಡೊನೇಷನ್ ಕೊಟ್ಟರೆ ಅದು ಆರೋಪ ಮಾಡಿದ್ರು ಕಾಶಪ್ಪನವರು, ಸ್ವಂತ ಆಸ್ತಿ ಮಾಡಿದಾರೆ ಹಾಗೆ ಅಂತ ಆರೋಪ ಮಾಡಿದರು. ಅದಕ್ಕೆ ಅವರು ಒಪ್ಕೊಂಡ್ರು ಅದನ್ನು, ಅದು ಸ್ವಂತ ಆಸ್ತಿ ಅದ, ಆದರೆ ಅದಕ್ಕೆ ಡೊನೇಟ್ ಆಗಿ ಬಂದಿದ್ದು ದಾನದ ರೂಪದಲ್ಲಿ ಬಂದಿದ್ದವ ನಮ್ಮಲ್ಲ, ಯಾರೂ ಹೇಳ್ತಾರಂತ ಹೇಳಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತು ಉತ್ತರ ಕೊಡೋ ಜೊತೆಗೆ ನಾನು ಟ್ರಸ್ಟಿಗೆ ಹಕ್ಕಿಲ್ಲಪ್ಪ ನಮ್ಮದು ಕಿತ್ತಾಕುವಂಥದ್ದು, ಪೀಠದಿಂದ ಕಿತ್ತಾಕುವಂಥ ಟ್ರಸ್ಟ್ ಅಂತ ಏನಕ್ಕೆ ಮಾಡ್ಕೊಳ್ಳೆ ಅವರು. ನಾವು ಇನ್ನೊಂದು ಟ್ರಸ್ಟ್ ಕಟ್ಕೋತೀವಿ, ಮತ್ತೇನೋ ಮಾಡ್ತೀವಿ, ಟ್ರಸ್ಟ್ ಆಗಿಲ್ಲ, ಅದು ಪೀಠದಿಂದ ಹೊರತು ಯಾಕೆ ಆಗೋದಿಲ್ಲ. ನಮ್ಮದು ಪಂಚಮಸಾಲಿ ಪೀಠದ ನಾವು ಅದರದ್ದು ಈಗಾಗಲೇ ಗುರುಗಳಿದ್ದೀವಿ ಅಂತ ವಾದ ಮಾಡಿದ್ದಾರೆ ಅವರು. ಈಗಾಗಲೇ ಪ್ರೆಸ್ ಮುಂದೆ ಬಂದ ಮಾತುಗಳನ್ನು ಮಾತಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಹೌದು ಆಸ್ತಿ ಇದ್ದು ಸರಿ, ಕರೆ ಇಲ್ಲ ಅಂತ ನಾವು ಇಲ್ಲ ಅನ್ನೋದಿಲ್ಲ, ನಿಜಾನ ಅದು. ಆದರೆ ನನಗೆ ಭಕ್ತರು ಕೊಟ್ಟಿದ್ದಾರೆ ಅಂತೇಳಿ ಕ್ಲಿಯರೆನ್ಸ್ ಮಾಡ್ತಾಯಿದ್ದಾರೆ ಅವರು. ಭಕ್ತರು ಕೊಡ್ಬೋದು, ಮಠದ ಸಲುವಾಗಿ, ಅವ್ರ ಕಾರ್ಯಕ್ರಮ ಸಲುವಾಗಿ, ಒಂದು ಧಾರ್ಮಿಕ ಕೆಲಸಗಳ ಸಲುವಾಗಿ ಭಕ್ತರು ಕೊಡ್ತಿರ್ತಾರೆ. ಎಲ್ಲ ಮಠಗಳು ಭಕ್ತರ ಒಂದು ಆಸ್ತಿಯಿಂದ ಭಕ್ತರ ಹಣದಿಂದ ನಡೀತಾ ಇರ್ತಾವೆ. ಯಾಕೆ ಸ್ವತಃ ಅವರು ದುಡಿಮೆಗಾರರಲ್ಲ, ಅವರು ಜನಕ್ಕೆ ಮಾರ್ಗದರ್ಶನ ಮಾಡುವಂಥವ್ರು. ಇಲ್ಲಪ್ಪ ಇಂಥ ಬದುಕು ಮಾಡ್ರಿ, ಒಂದು ದೈವದ ದೇವರ ಇಂಥ ನಂಬ್ಕೊಂಡು ಹೋಗುವಂಥ ಜನ. ಅಂಥ ಸಂದರ್ಭದಲ್ಲೇ ಇವರು ಅದೇ ಕಾರ್ಯಕ್ಕೆ ಇನ್ನಷ್ಟು ಇನ್ನೂ ಆರೋಪ ಮಾಡ್ತಿರ್ತಾರೆ. ಹಾಗೆ ನಾನು ಮಾತ್ರ ವೀಡಿಯೋಗಳಿದ್ದಾವೆ, ಅವರ ಸ್ಪಷ್ಟ ಹೇಳ್ಬಿಟ್ಟಿದ್ದಾರೆ ಸ್ವಾಮೀಜಿಯವರು, ಅಪ್ಪ ಇಂಥದ್ದು ಏನಾದ್ರು ಇಟ್ಕೋ, ವೀಡಿಯೋಗಳು ತೋರಿಸ್ಕೊ, ಏನು ಮಾಡ್ಕೋ, ನಾವು ಆತ್ಮಸಾಕ್ಷಿಯಾಗಿ ನಾನು ಏನಿದ್ದೀನಪ್ಪ ಅಂದ್ರೆ ಪ್ರಾಮಾಣಿಕದ್ದೀನಿ, ನಮಗೆ ಅದ್ರ ಭಯ ಇಲ್ಲ ಯಾವುದಾದ್ರೂ ಒಂದು ಮಾತು ಮಾತಾಡಿದ್ದಾರೆ. ಈ ರಾಜಕಾರಣಿಗಳಿಂದ ಎದಕ್ಕೆ ಬೇಕಾಗಿದೆ ಈಗ ಬೇಡಪ್ಪ ಅವ್ರಿಗೆ, ವಿಜಯ ಕಾಶಪ್ಪನವ್ರಿಗೆ, ಅವರು ಯತ್ನಾಳರಿಗೆ, ಅವರು ತಮ್ಮ ಹಿಂದೆ ಸರಿದು ಬಿಡುವಂಥದ್ದು. ಆಯಿತು, ನಿಮ್ಮ ಟ್ರಸ್ಟ್ ನೋಡಿ ಹೋಗಿಬಿಡ್ರಿ, ನಿಮ್ಮ ಟ್ರಸ್ಟಿಂದ ನೀವು ಹೊರ ಹಾಕ್ಬೋದು ವಿನಃ ನಿಮ್ಮ ಮೆಜಾರಿಟಿ ಕ್ಯಾರಿ ಆನ್ ಮೇಲೆ ಅದಕ್ಕೂ ರೂಲ್ಸ್ ಇರ್ತಾವೆ. ಅದರಲ್ಲೇ ನಮಗೆ ತೆಗಿಲಿಕ್ಕೆ ಆಗೋದಿಲ್ಲ, ಅದು ತೆಗೆದಿದ್ರಿ, ಅದೇನು ನಿಮಗೆ ಬಿಟ್ಟಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ. ಅದಕ್ಕೆ ಪೀಠದಿಂದ ತೆಗೆದಾಗೋದಿಲ್ಲ. ನೀವೇನೋ ಒಂದು ಹೆಸರು ಹಿಡ್ಕೊಂಡ್ರೆ ಪೀಠದಿಂದ ಹಾಕಿರ್ಬೋದು, ಬಟ್ ಪಂಚಮಸಾಲಿ ಪೀಠಕ್ಕೆ ನಾವು ಇದ್ದೀವಿ, ನಮ್ಮ ಭಕ್ತರು ಇದ್ದಾರೆ ಅಂತೇಳಿ. ಮತ್ತು ಕೆಲವು ಭಕ್ತರು ಭೇಟಿಯಾಗಿದ್ದಾರೆ, ಅವ್ರಿಗೆ ಭೇಟಿಯಾಗಿ ನಾವು ಹಿಂದಿದ್ದೀವಿ ಸ್ವಾಮೀಜಿಯವರ, ನೀವು ಮುಂದುವರಿರಿ, ನಮಗೆ ಬೇಕು ನೀವು ಅಂತೇಳಿ ಹೇಳಿದ್ದಾರೆ. ಎಲ್ಲರೂ ವೈರಿಗಳು ಇರೋದಿಲ್ಲ, ಅದರಲ್ಲಿ ಒಂದಿಷ್ಟು ಇರ್ತಾರೆ. ಆದರೆ ಒಂದು ಮಾತು ಮಾತ್ರ ಸತ್ಯದ್ರಿಂದ ಏನಪ್ಪ ಅಂದರೆ ಈ ರಾಜಕಾರಣಿಗಳಿಂದ ಒಂದು ಸಂಘಟನೆ ಆಗಬೇಕಾಗಿದ್ದು ಆಗಲಿಲ್ಲ, ಭಾಳ ದೊಡ್ಡ ಹೊಡೆದು ಬಿತ್ತು. ಹೀಗಾಗಿ